ಮಹಾವೀರನಿಗೆ ಜ್ಞಾನೋದಯವಾದಂಥ ಒಂದು ಸ್ಥಳ. ಸೊ ನೋಡಿ, ವೆಲ್ಕಮ್ ಟು ಮಹಾಬೋಧಿ ಮಹಾವೀರ ಟೆಂಪಲ್. ಸೊ ಏನು ನೋಡ್ತಾ ಇರೋ ನಿಮ್ಗೆ ಒಂದ್ಸತಿ ಕ್ಲಾರಿಟಿ ತೋರಿಸಿ ನೋಡ್ಬೇಕಾರೆ ಒಂದು ನಿಮಿಷ ನೋಡಿ. ಮಹಾಬೋಧಿ ಮಹಾವೀರ ಟೆಂಪಲ್. ಸೊ ಬುದ್ಧನಿಗೆ ಜ್ಞಾನೋದಯವಾದಂಥ ಒಂದು ಪ್ಲೇಸ್. ಇದೇ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಬುದ್ಧನಿಗೆ ಜ್ಞಾನೋದಯವಾಗುತ್ತೆ. ಬುದ್ಧ ಬಂದ್ಬಿಟ್ಟು ರಾಜಭೋಗ. ಸೊ ಬುದ್ಧ ಫಸ್ಟಿಗೆ ರಾಜಕುಮಾರ್ ಗೊತ್ತಾ ನಿಮ್ಗೆ, ರಾಜಭೋಗಗಳನ್ನು ಅನುಭವಿಸ್ತಾ ಇರುವಂಥ ಒಂದು ಬುದ್ಧ. ಸೊ ಈ ಥರ ಬುದ್ಧನಾಗಿ ಯಾವ ಥರ ಪರಿವರ್ತನೆ ಮಾಡ್ತಾರೆ. ಮತ್ತು ಇಲ್ಲಿ ಇರುವಂಥ ಒಂದು ಬೋಧಿ ವೃಕ್ಷ ಅಲ್ಲೇನು ಕಾಣಿಸ್ತದೆ, ಇದೇ ಬಂದ್ಬಿಟ್ಟು ಟೆಂಪಲ್ಲು. ಈ ಒಂದು ಟೆಂಪಲ್ ಬಂದ್ಬಿಟ್ಟು ಓಲ್ಡ್ ಸ್ಟ್ರಕ್ಚರ್ ಮೇಲೆ ಇದೆ, ಎಲ್ಲ ಫುಲ್ ಗೋಲ್ಡು. 311 kg. ಸೊ 3.11 kg ಗೋಲ್ಡ್ ಅದರ ಮೇಲೆ ಇದಕ್ಕೆ ನೋಡಿ ಬಂದ್ಬಿಟ್ಟು. ಸೊ ಬುದ್ಧನಿಗೆ ಜ್ಞಾನೋದಯವಾದಂಥ ಒಂದು ಪ್ಲೇಸ್. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲರಿಗೂ ಬಂದ್ಬಿಟ್ಟು ಇಲ್ಲೊಂದು ಮರ ಇದೆ. ಸೆಕ್ಯೂರಿಟಿ ಮಾತ್ರ ತುಂಬ ಸೆಕ್ಯೂರಿಟಿ, ಪೊಲೀಸು ಫೋರ್ಸು ಎಲ್ಲ ಫುಲ್ ಎಷ್ಟೊಂದು ಫೋರ್ಸ್ ಇದೆ ಅಂದರೆ, ಸೊ ತುಂಬ ಫೋರ್ಸ್ ಇದೆ ಪೊಲೀಸರೆಲ್ಲ, ಇಷ್ಟೊಂದು ಫೋರ್ಸ್ ಇದೆ. ಸೊ ಒಳಗಡೆ ಏನು ಮೊಬೈಲ್ ಆಗಲಿ, ಡಿವೈಸ್ ಆಗಲಿ, ಎಲೆಕ್ಟ್ರಾನಿಕ್ ಏನು ಡಿವೈಸ್ ಎಲ್ಲ ಇಲ್ಲ. ಸೊ ಇದು ಮರ ನೋಡಿ ಬಂದ್ಬಿಟ್ಟು ಮಹಾವೀರನ ಜ್ಞಾನೋದಯವಾದಂಥ ಒಂದು ಮರ, ಬೋಧಿ ವೃಕ್ಷ ಅದರಲ್ಲಿ ತೊಗೊಂಡಿರುವಂಥ ಒಂದು ಮರ. ಇದು ಎಲೆ ಬಂದ್ಬಿಟ್ಟು ಮೇಲೆ ಯಾರು ಕಿತ್ತೋಂಗಿಲ್ಲ. ಒಂದು ಎಲೆ ಕಿತ್ತಿದ್ರೆ 1 ಲಕ್ಷ ಫೈನ್ ಹಾಕ್ತಾರೆ. ಅಲ್ಲಿ ಎಲ್ಲ ಫುಲ್ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ಬಿದ್ದರೆ ಮಾತ್ರ ತೊಗೋಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ಫುಲ್ ವೆಯ್ಟ್ ಮಾಡ್ತಾಯಿದ್ರು. ಸೊ ನನಗೆ ಒಂದು ಎಲೆ ಸಿಕ್ತು ನೋಡಿ ಅಲ್ಲಿ ಬಂದ್ಬಿಟ್ಟು. ಈ ಎಲೆ ಇಲ್ಲೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಒಂದು ಎಲೆ ಬಂದ್ಬಿಟ್ಟು 100 rupees ಅಂತೆ. ಸೊ ಕೆಲವೊಂದು ಜೆರಾಕ್ಸ್ ಹಾಕ್ಬಿಟ್ಟು ಈ ಕಡೆ ಮುಂದೆ ಒಂದು ಪೇಪರ್, ಹಿಂದೆ ಒಂದು ಪೇಪರ್ ಹಾಕ್ಬಿಟ್ಟು ಎಲ್ಲ ಫುಲ್ಲು ಇದಕ್ಕೊಂದು ಜೆರಾಕ್ಸ್ ಮಾಡ್ತಾರೆ. 100 rupees 200 rupees ಒಂದು ಎಲೆ. ಸೊ ಅಲ್ಲಿ ಹೋಗಿ ತೊಗೊಂಬರ್ಬೋದು. ಆ್ಯಕ್ಚುಲಿ ಹೋಗ್ಬಿಟ್ಟು ನೋಡಿ ಒಳಗಡೆ ಅಲ್ಲೋ ಇಲ್ಲ. ಆ್ಯಕ್ಚುಲಿ ಎಲೆಯನ್ನು ಕಿತ್ತಕ್ಕೆ ಹೋದರೆ ಒಂದು ಎಲೆಗೆ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಫೈನ್ ಹಾಕ್ತಾರೆ. ಅಷ್ಟೊಂದು ಇದಾಗಿದೆ, ತುಂಬ ಇದಾಗಿದೆ. ಸೊ ಎಲೆ ಒಂದು ಕಿತ್ತಂಗಿಲ್ಲ ನಾವು ಇಲ್ಲಿಂದ. ಈ ಬೋಧಿ ವೃಕ್ಷ ಬಂದ್ಬಿಟ್ಟು ನೋಡಿ ಮಹಾವೀರ ಜ್ಞಾನೋದಯವಾದಂಥ ಒಂದು ಪ್ಲೇಸ್. ಇದೇ ಒಂದು ಪ್ಲೇಸಲ್ಲಾದರೆ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ. ಸೊ ಇದರ ಬಗ್ಗೆ ನಿಮ್ಮ 10th PUC ಬಂದ್ಬಿಟ್ಟು 10 ಮಾರ್ಕ್ ಕ್ವಶನ್ ಇದೆ ಗೊತ್ತಲ್ಲ. 10th ಬುದ್ಧ ಬಗ್ಗೆ ಬಂದ್ಬಿಟ್ಟು ಬೋಧಿ. ಸೊ ಈ ಒಂದು ಧರ್ಮ ಹೆಂಗೆ ಗೊತ್ತಿದೆ ಬಂದ್ಬಿಟ್ಟು ಬೋಧಿ ಧರ್ಮ ಏನೇನದು ಗೊತ್ತಾ, ಇದೆಲ್ಲ ಫುಲ್ ಪೀಸ್ಫುಲ್ಲಾಗಿ ಶಾಂತಿಯುತವಾದ ಧರ್ಮ. ಸೊ ಈ ಧರ್ಮಕ್ಕೆ ಬಂದ್ಬಿಟ್ಟು ಯಾರನ್ನ ಸಹ ಫೋರ್ಸ್ ಮಾಡೋಲ್ಲ, ನೀವು ನಮ್ಮ ಧರ್ಮಕ್ಕೆ ಬನ್ನಿ ಅಂದ್ಬಿಟ್ಟು. ಸೊ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಬೋಧಿ ಧರ್ಮಕ್ಕೆ ಹೋಗಬೇಕು. ತುಂಬ ಶಾಂತಿಯುತವಾದ ಒಂದು ಧರ್ಮ. ನಮ್ಮ ಇಂಡಿಯಾದಲ್ಲಿ ತುಂಬ ಧರ್ಮ ಇದೆ ಗೊತ್ತಾ ನಿಮಗೆ. ನಮ್ಮ ಹಿಂದೂ ಧರ್ಮ ಅಂದರೆ ತುಂಬ ಪುರಾಣದ ಮತ್ತು ಪವಿತ್ರವಾದಂಥ ಒಂದು ಧರ್ಮ ಹಿಂದೂ ಧರ್ಮ. ಸೊ ಇದು ಸಹ ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಧರ್ಮ. ಇವರು ಹೆಂಗೆ ಗೊತ್ತಿದೆ, ಶಾಂತಿ ಸ್ವರೂಪ. ಸೊ ತುಂಬ ಪೀಸ್ಫುಲ್ ಲೈಫು ಎಲ್ಲ ಫುಲ್ ಜ್ಞಾನ ಮಾಡಿಕೊಂಡು ಈ ಥರ ಆದರೆ ಅವ್ರ ಜೀವನ. ಸೊ ಎಲ್ಲ ಫುಲ್ ತೊರೆದ್ಬಿಟ್ಟು ಈ ಒಂದು ಜೀವನಕ್ಕೆ ಹೋಗ್ತಾರೆ. ಆ ಥರ ಇವರ ಒಂದು ಜೀವನ. ಇಲ್ಲೆಲ್ಲ ಫುಲ್ ಗೋಲ್ಡ್ ನೋಡಿ ಮೇಲೆ ಟೆಂಪಲ್ ಹೆಂಗೆ ಅಂದ್ಬಿಟ್ಟು. ಸೊ ಗೊತ್ತಲ್ಲ, ಸೊ ರಾಜನಾಗಿದ್ದಂಥ ಒಂದು ಬುದ್ಧ ರಾಜನಾಗಿ. ಸೊ ಎಲ್ಲ ಸರ್ವಭೋಗಗಳನ್ನು ಅನುಭವಿಸ್ತಾ ಇರೋಂಥ ಒಂದು ರಾಜ ಅಂದರೆ ಬುದ್ಧ ಬಂದ್ಬಿಟ್ಟು ಈ ಥರ ಯಾವ ಥರ ಪರಿವರ್ತನೆ ಮಾಡ್ತಾನೆ ಅಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇದೆ. ಸೊ 10th ನಾನು ಹೇಳಿದ್ನಲ್ಲ 10 ಮಾರ್ಕ್ ಕ್ವಶನ್ ಇತ್ತು 10th PUC ಎಲ್ಲಾದರೂ. ತುಂಬ ದೊಡ್ಡ ಕ್ವಶನ್ ಇತ್ತು ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಆನ್ಸರ್ ಮಾಡ್ತಿದ್ದಾರೆ. 10 ಮಾರ್ಕ್ ಕೊಡ್ತಾ ಅದಕ್ಕೆ ಕ್ವಶನ್ಗೆ. ಸೊ ಎಲ್ರಿಗೂ ಗೊತ್ತಿರೋದು ಬೇಕಾದ್ರೆ ನಿಮಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದ್ರೆ ಇನ್ನೂ ಇಂಟರ್ನೆಟಲ್ಲಿ ಸಿಗುತ್ತೆ ಬೇಕಾದ್ರೆ. ಸೊ ಜಸ್ಟ್ ಬೋಧಿ ಧರ್ಮ ಅಂದ್ಬಿಟ್ಟಿದ್ರೆ ನಿಮ್ಗೆ ಬುದ್ಧನ ಬಗ್ಗೆ ಹೇಳಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ಇದೇ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು ಬುದ್ಧನಿಗೆ ಜ್ಞಾನೋದಯ ಅಂತ ಒಂದು ಪ್ಲೇಸ್ ಗೊತ್ತಲ್ಲ. ಬೋಧಿ ವೃಕ್ಷ ಒಳಗಡೆ ಒಂದು ವೃಕ್ಷ ಇದೆ ನಿಜವಲ್ಲ. ಆ ಮರ 2500 ವರ್ಷಗಳ ಹಿಂದೆ ಮರ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಗೊತ್ತಾ ಮರ. ಆ ಮರಕ್ಕೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಗೊತ್ತಾ. ಫುಲ್ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ರೆಂಬೆನೂ ಕೆಳಗಡೆ ಈ ಥರ ವಾಲದಿರ. ಸೊ ಎಲ್ಲ ಫುಲ್ ಅದು ಕೋಲೆಲ್ಲ ಇಟ್ಟು ಕ್ಲೀನಾಗೆಲ್ಲ ಸಖತ್ತಾಗಿ ಕಾಪಾಡ್ಕೊಂಡ್ಬಂದಿರಿ. ಇಷ್ಟು ಹೆಂಗೆ ಮೇಂಟೈನ್ ಮಾಡಿದ್ರೆ ಗೊತ್ತಾ ಮರಗೆ. ಎಷ್ಟು ಸಾವಿರ ನೋಡಿ, ಇಷ್ಟು ವರ್ಷ ಆಗಿದೆ ಮರ, ಆದರೂ ಸಹ ಹಂಗೆ ಇದೆ ಮರ. ಅದು ಇವಾಗೂ ಕಾಪಾಡ್ಕೊಂಡ್ಬಂದಿದ್ದಾರೆ. ತುಂಬ ಗ್ರೇಟ್ ನಿಜವಲ್ಲ ಒಂದು ಮರನ ಈ ಥರ. ಸೊ ಫೈನ್ ಅಂತೂ ಅದಕ್ಕೆ ಒಂದು ಎಲೆಗೆ ಇದ್ದರೆ 1 ಲಕ್ಷ ಫೈನು. ಪೊಲೀಸ್ ಸೆಕ್ಯೂರಿಟಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಫುಲ್ ಗನ್ ತಗೊಂಡು ನೋಡ್ತಾ ಇರಲ್ಲ. ಸೊ ಒಳಗಡೆ ಇನ್ನೂ ಫುಲ್ ಸೆಕ್ಯೂರಿಟಿ ಇದೆ. ತುಂಬ ಅಂದರೆ ತುಂಬ ಸೆಕ್ಯೂರಿಟಿ ನೋಡಿ ಹೆಂಗಿದೆ ಅಂತ. ಸೆಕ್ಯೂರಿಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ಇದು ಒಂದು ಟೆಂಪಲ್, ಮೇನ್ ಟೆಂಪಲ್ಲು. ಇಲ್ಲಿಂದ ನಾವು ಮುಂದೆ ಹೋದ ತಕ್ಷಣ ನಮ್ಗೆ ಇಲ್ಲೊಂದು ಸ್ಟ್ಯಾಚು ಸಿಗುತ್ತೆ. ಬನ್ನಿ ಹೋಗೋಣ. ಇದ್ರ ಸಿರ್ಫ್ ಏಕಿ ಚೆನ್ನಾಗಿದೆ ಬಸ್. उधर से लेते आवेगा, एक मंदिर दिखाएगा बड़ा वाला ऐसा वाला दिखा के लेते आवेगा. तो 50 जाने का होगा, 50 आने का. कोई तो ज़्यादा नहीं ना मांग रहा है. हिंदी में बोलता है 80 फीट ಸ್ಟ್ಯಾಚು ಬೋಲ್ದ ವೈ ಫಸ್ಟ್ಲಿ ಬಂದ್ಬಿಟ್ಟು ಅದೊಂದು ಕುದುರೆ ಎಲ್ಲ ಹೋಗ್ತಾ ಇದ್ದಾರೆ. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಯಾಕಂದ್ರೆ ನೋಡಿ ಈ ಥರ ಫೀಲ್ ಆಗೆಲ್ಲ ಫೀಲ್ ಇದೆ. ಕುದುರೆ ನೋಡಿ, ಕುದುರೆ ಗಾಡಿ. ಯಾಕಂದರೆ ಆಟೋದೆಲ್ಲ ಹೋಗೋಂಥ ಕುದುರೆ ಗಾಡಿ ಎಲ್ಲ ನೋಡಿ ಇವಾಗ ಫಸ್ಟ್ ಟೈಮ್. ಸೊ ತುಂಬ ನ್ಯಾಚುರಲ್, ತುಂಬ ಚೆನ್ನಾಗಿದೆ. ಕುದುರೆ ಟಿಕ್ ಅಂತ ಹೆಂಗೆ ಹೋಗಿದ್ದಾರೆ ಕುದುರೆ. ತುಂಬ ಫ್ಯಾಂಟಾಸ್ಟಿಕ್ ಇದೆ ನಿಜ. ಈ ಒಂದು ಗಾಡಿಯಲ್ಲಿ ಹೋದ್ರೆ ಫೀಲೇ ಒಂಥರ ಅಂತ. ಯಾಕಂದರೆ ಬಸ್ಸು ಗಾಡಿ ಆ ಥರ ಒಂಥರ. ಸೊ ಜಟ್ಕ ಬಂಡಿ ನೋಡಿ, ಇದು ಫಸ್ಟ್ ಟೈಮ್ ನಾನು ಹತ್ತಿರೋ ಅಂತ ಕುದುರೆ ಗಾಡಿ ನೋಡಿ. ಬಿಹಾರಲ್ಲಿ ಹೋಗುತ್ತೆ ಕುದುರೆ ಗಾಡಿ ತುಂಬ ಇರುತ್ತೆ ಬಿಹಾರಲ್ಲಿ. ಫಸ್ಟ್ ಟೈಮ್ ಹತ್ತಿದ್ರು ಬಿಹಾರ ಕುದುರೆ ಗಾಡಿ. ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಫೀಲ್. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಮೋಸ್ಟ್ಲಿ.
ಓಕೆ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ಫ್ಯಾಂಟಾಸ್ಟಿಕ್ ಆಗಿ ರೈಡ್ ಮಾತ್ರ. ಸೊ ಇಲ್ಲಿಂದ ನೋಡಿದ್ರೆ ನೋಡಿ ಎಷ್ಟೊಂದು ಸ್ಟ್ಯಾಚು ಹೆಂಗಿದೆ ಅಂತ ನೋಡಿದ್ರೆ ಬುದ್ಧ ಭಗವಾನ್ ಮಂದಿರ, ಬುದ್ಧ ಭಗವಾನ್ ಸ್ಟ್ಯಾಚು. ಸೊ ಇಲ್ಲಿಂದ ಬಂದ್ಬಿಟ್ಟು ಇದೇ ಥರ ಕಾಣಿಸುತ್ತೆ. ಬುದ್ಧ ಟ್ರೀಯಿಂದ ಬಂದ್ಬಿಟ್ಟು ಹಂಗೆ ಸ್ಟ್ರೈಟ್ 1 ಕಿಲೋಮೀಟರ್ ಬಂದರೆ ಬುದ್ಧ ಸ್ಟ್ಯಾಚು ಕಾಣಿಸುತ್ತೆ ನೋಡಿ. ಫ್ಯಾಂಟಾಸ್ಟಿಕ್ ಇದೆ, ಎಷ್ಟು ಹೈಟ್ ಇದೆ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮ್ಗೆ ತೋರಿಸಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ನೋಡಿ ಇದ್ರ ಬಗ್ಗೆ ದಿ ಗ್ರೇಟ್ ಬುದ್ಧ ಸ್ಟ್ಯಾಚು. ಸೊ ಬುದ್ಧ ಸ್ಟ್ಯಾಚು ಬಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಅವರು. ಇಲ್ಲಿಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು ವಾವ್, ಎಷ್ಟೊಂದು ಹೈಟ್ ಇದೆ ಅಲ್ಲ. ಫ್ಯಾಂಟಾಸ್ಟಿಕ್ ಪರ್ಫೆಕ್ಟ್ ಪ್ಲೇಸ್. ಸೊ ಮೋಸ್ಟ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿರಿ, ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾಯಿರಿ ಇವಾಗೆಲ್ಲ. ನೋಡಿ ಹೆಂಗಿದೆ ಅಂತ. ಸೊ ಬುದ್ಧ ಸ್ಟ್ಯಾಚು ಬಂದ್ಬಿಟ್ಟು ಇನ್ನು ಪೇಂಟಿಂಗು ಎಲ್ಲ ಫುಲ್ ಫೋಟೋಸ್ ತಗೊಂತಾರೆ ಇಲ್ಲಿಂದ. ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಇವರು ಇಲ್ಲಿಂದ. ಸೊ ಶಾಂತಿ ಸ್ವರೂಪವಾದಂತಹ ಒಂದು ಬುದ್ಧ ಗೊತ್ತಲ್ಲ. ಸೊ ಫ್ಯಾಂಟಾಸ್ಟಿಕ್ ಆಗಿದೆ. ಇಲ್ಲಿಂದ ಬಂದ್ಬಿಟ್ಟು ನೋಡಿ ಚಿಕ್ಕ ಸ್ಟ್ಯಾಚು ಎಲ್ಲ ಇದ್ದಾವೆ ಇದೆಲ್ಲ. ಸೊ ಇದೆಲ್ಲ ಫುಲ್ ಬುದ್ಧಿಸಮ್ಗೆ ಸಂಬಂಧಪಟ್ಟಿದಂಥ ಒಂದು ಸ್ಟ್ಯಾಚೂಸ್. ಸರಿಪುತ. ಸೊ ಇದೆಲ್ಲ ಬಂದ್ಬಿಟ್ಟು ಇವ್ರ ಶಿಷ್ಯಂದರು ಪುಣ್ಯ ಸರಿಪುತ. ಸೊ ಇಲ್ಲಿದೆ ನೋಡಿ ನೇಮ್ ಬಂದುಬಿಟ್ಟಿದೆಲ್ಲ. ಸೊ ನಿಮ್ಗೆ ನನ್ನ ಫೇಸ್ ಯಾವಾಗ ನೋಡ್ತಾ ಇರ್ತೀನಿ ಮುಂದೆ ತೋರಿಸ್ತು ನೋಡಿ ನಿಮಗೆ. ನೋಡಿದ್ರಲ್ಲ ಬಂದ್ಬಿಟ್ಟು ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೋಸ್ಟ್ಲಿ ಎಲ್ಲ. ಬುದ್ಧ ಸ್ಟ್ಯಾಚು ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಅಷ್ಟು ಕನ್ಸ್ಟ್ರಕ್ಷನ್ನು ಫುಲ್ ಆಗಿಲ್ಲ, ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಬುದ್ಧಗೆ ಜ್ಞಾನೋದಯವಾದಂಥ ಒಂದು ಪ್ಲೇಸು ಬುದ್ಧಿಸಮ್. ಸೊ ಬುದ್ಧ ನೇಪಾಳಿಂದ ಆ್ಯಕ್ಚುಲಿ ನಮಗೆ ಗೊತ್ತಲ್ಲ, ಬುದ್ಧ ರಾಜಭೋಗ ಎಲ್ಲ ಅನುಭವಿಸ್ಬಿಟ್ಟು ನೇಪಾಳಿಂದ ತೊರೆದು ಇಂಡಿಯಾಗೆ ಬರ್ತಾನೆ. ಇಂಡಿಯಾ ಬಂದು ಬಿಹಾರ ಗಯಾ ಕ್ಷೇತ್ರದಲ್ಲಿ, ಇದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಜ್ಞಾನೋದಯವಾಗುತ್ತೆ ನೋಡಿ. ಅವ್ರ ಜ್ಞಾನೋದಯವಾದ ಒಂದು ಮರ ನಾನು ತೋರಿಸ್ತಾನೆ ನಿಮಗೆ, ಬೋಧಿ ಮರ ಅಂದ್ಬಿಟ್ಟು. ಅದು ಎಲೆ ಸಹ ನಾನು ಎತ್ಕೊಂಡ್ಬಂದೆ. ಸೊ ಅದು ಅಲ್ಲಿಂದ 1 ಕಿಲೋಮೀಟ್ರ್ ಬಂದರೆ ಬುದ್ಧ ಸ್ಟ್ಯಾಚು ಕಾಣಿಸುತ್ತೆ ನಮಗೆ ನೋಡಿ. ಸೊ ತುಂಬ ಬಿಸಿಲು, ಇವಾಗ 2 ಗಂಟೆ ಟೈಮ್ ಆಗಿದೆ. ಇವಾಗ ತಾನೇ ಜಸ್ಟ್ ಓಪನ್ ಆಯ್ತಿದ್ದು. ಬುದ್ಧಿಸಮು ಅಂದ್ಬಿಟ್ಟು ಇನ್ನೊಂದು ಪಲ್ಯೂಲ್ ಟೆಂಪಲ್, ಪಲ್ಯೂಲ್ ನಾಮ್ದೋರ್ಲಿಂಗ್ ಅಂದ್ಬಿಟ್ಟು ಇಲ್ಲೊಂದು ಟೆಂಪಲ್ ಇದೆ, ಬುದ್ಧಿಸಮ್ ಟೆಂಪಲ್. ಸೊ ಒಳಗಡೆ ಹೋಗಿ ವಿಸಿಟ್ ಮಾಡೋಣ ಬನ್ನಿ. ಇದೇ ಬಂದ್ಬಿಟ್ಟು ಬುದ್ಧಿಸಮ್ನ ಒಂದು ಟೆಂಪಲ್ಲು. ಸೊ ನಾವು ಒಳಗಡೆ ಹೋಗೋಣ ಬನ್ನಿ ಹೋಗೋಣ. ಈ ಟೆಂಪಲ್ ಏನಾದರೂ ಎಲ್ಲ ಫುಲ್ ಬಂದ್ಬಿಟ್ಟು ಪೀಸ್ ಕೊಡು, ತುಂಬ ಪೀಸ್ಫುಲ್ನೆಸ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಆ ಕಡೆ ಬಂದ್ಬಿಟ್ಟು ಫ್ರಂಟ್, ಇದು ಬಂದ್ಬಿಟ್ಟು ಬ್ಯಾಕ್. ಇದು ನಾವು ಎಂಟ್ರಿ ಆದ ಟೆಂಪಲ್ಲಿ. ಸೊ ಈ ಟೆಂಪಲ್ಲಿ ನಿಮಗೆ ಮುಂದೆಯಿಂದ ಒಂದು ಇದು ತೋರಿಸಿ ನೋಡಿ, ನೋಡಿದ್ರಾ ಈ ಒಂದು ಟೆಂಪಲ್ ನಾವು ವ್ಯೂ ನೋಡಿ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಅಮೇಝಿಂಗ್ ವ್ಯೂ ಯಾರು. ಈಗ ಎಷ್ಟು ಚೆನ್ನಾಗಿದೆ ಗೊತ್ತೀವಿ. ಸೊ ಬುದ್ಧಿಟ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಏನೋ ಮೋಸ್ಟ್ಲಿ ಪ್ರೇಯರ್ ಏನೋ ಮಾಡ್ತಾಯಿದ್ದಾರೆ, ಪೂಜೆ ಥರ. ಸೊ ಬನ್ನಿ ನೋಡೋಣ ಹೋಗ್ಬಿಟ್ಟು ಒಳಗಡೆ. ಈ ಒಂದು ಆರ್ಕಿಟೆಕ್ಚರ್ ನೋಡಿ ಗುರು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಇದೆ. ಬಂದ್ಬಿಟ್ಟು ಭೂಟಾನಲ್ಲಿ ಗೊತ್ತಲ್ಲ, ಭೂಟಾನಲ್ಲಿ ಬಂದ್ಬಿಟ್ಟು ಎಲ್ಲ ಬುದ್ಧ ಭಗವಾನ್ ಮಂದಿರ ಇರುತ್ತೆ. ಭೂಟಾನ್ ಎಲ್ಲ ಇದೇ ಥರ ಸ್ಟೈಲ್ ನೋಡಿ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇಂಡಿಯಾದಿಂದ ಕಲ್ತ್ಕೊಂಡಿದ್ದಂಗೆ ಇದೆ ನೋಡ ಹೆಂಗಿದೆ ಅಂದ್ಬಿಟ್ಟು. ಭೂಟಾನ್ಗೆ ಹೋದ ಅದನ್ನು ಮತ್ತೆ ಒಂದು ಸತಿ ಹೋಗಿ ಬಂದಂಥ ಒಂದು ಅನುಭವ ಸಿಗ್ತದೆ ಭೂಟಾನ್ಗೆ. ಟೆಂಪಲ್ ತೋರಿಸ್ತಾರೆ, ಟೆಂಪಲ್ ಮಂದಿರ ಆರ್ಕಿಟೆಕ್ಚರ್ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿದೆ ಟೆಂಪಲ್ ಮಂದಿರ. ಈ ಆರ್ಕಿಟೆಕ್ಚರ್ ನೋಡ್ತಾರೆ ಹೆಂಗಿದೆ ಗೊತ್ತು ನೋಡಿದ್ರ. ಫ್ಯಾಂಟಾಸ್ಟಿಕ್ ಆಗಿದೆ ಈ ಒಂದು ಟೆಂಪಲ್. ಈ ಒಂದು ಪೇಂಟ್ ಕಲರು ಇಲ್ಲಿ ಮೇಲೆ ಕಲರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಬಂದ್ಬಿಟ್ಟು ದಿ ಗಾಡ್ ಬುದ್ಧ ಭಗವಾನ್, ಲಾರ್ಡ್ ಬುದ್ಧ ಭಗವಾನ್ ಸ್ಪೆಂಡ್ ಟೈಮ್ ಇಯರ್. ವಾತಾವರಣ ಅಂತೂ ಫ್ಯಾಂಟಾಸ್ಟಿಕ್. ಈ ಆರ್ಕಿಟೆಕ್ಚರ್, ಈ ಪೇಂಟಿಂಗು ಸೊ ನಾನು ತುಂಬ ಇಷ್ಟ ಆಯ್ತು ನನಗೆ ಪೇಂಟಿಂಗ್ ಮಾಡ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಇದೆಲ್ಲ ಭೂಟಾನ್ ಸ್ಟೈಲು. ಇಲ್ಲಿ ಬಂದ್ಬಿಟ್ಟು ಗಾರ್ಡ್ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ನಿಮಗೆ ದೇವ್ರನ್ನ. ಹೌದಾ ಫ್ಯಾಂಟಾಸ್ಟಿಕ್ ಆಗಿದೆ ಗುರು ಈ ಪೇಂಟಿಂಗ್. ನನಗೆ ತುಂಬ ಇಷ್ಟ ಆಗಿದೆ ಪೇಂಟಿಂಗ್ ನೋಡಿ.
ವಾವ್. ಸೊ ಇಲ್ಲಿ ಬಂದ್ಬಿಟ್ಟು ಬೋಧಿ ಧರ್ಮ ಬುದ್ಧ ಟೆಂಪಲ್ ಮಾಡೋದು ನೋಡಿ. ಇದೇ ಥರ ಒಂದು ಸ್ಟೋನ್ ನೋಡಿ. ಈ ಒಂದು ಬೋಧಿಯಲ್ಲಿ ಜ್ಞಾನೋದಯ ಒಂದು ಟೆಂಪಲ್ ಬೃಹದಾಕಾರ ಒಂದು ಮಂದಿರ ಇಲ್ಲಿ ಮಾಡ್ತಾ ಎಲ್ಲ ಬಂದ್ಬಿಟ್ಟು ಈ ಥರ ಒಂದು ಸ್ಟೋನ್, ರೆಡ್ ಕಲರ್ ಸ್ಟೋನ್ ತುಂಬ ಸ್ಟ್ರಾಂಗ್ ಇದೆ ಗುರು ಕಲ್ಲು. ಸೊ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ನಾನೇನು ಮಣ್ಣು ಅಂದ್ಕೊಂಡು ಮಣ್ಣಲ್ಲೆಲ್ಲ ಫುಲ್ ಸಿಮೆಂಟಲ್ಲಿ ಕಟ್ಟಿದೆ ಅಂದ್ಕೊಂಡು, ಅಲ್ಲ ಇದು ಬಂದ್ಬಿಟ್ಟು ಸ್ಟೋನ್ ಇದು ನೋಡಿ. ಇದು ಒಂಥರ ಕಲ್ಲು ಸ್ಟೋನು. ಸೊ ತುಂಬ ಸ್ಟ್ರಾಂಗು, ಅದಕ್ಕೆ ಈ ಥರ ಸ್ಟ್ರಾಂಗ್ ಇದೆ ನೋಡಿ. ಸೊ ಒಂದು ಟೆಂಪಲೆಲ್ಲ ಇದೇ ಥರ ಕಟ್ಟಿದ್ದಾರೆ. ತುಂಬ 1000 ವರ್ಷ ಆದರೂ ಸಹ ಸ್ಟ್ರಾಂಗೇ ಇರುತ್ತೆ ಕಲ್ಲಿದು. ಆ ಥರ ಇದೊಂಥರ ಸ್ಟೋನು ತುಂಬ ಸ್ಟ್ರಾಂಗ್ ಇದೆ ಗುರು. ಅದಕ್ಕೆ ಈ ಥರ ಟೆಂಪಲ್ ನೋಡಿ ಹೆಂಗೆ ಕಟ್ಟಿದಾರೋ. ಎಲ್ಲ ಬರೀ ಸ್ಟೋನಿಂದ ಕಟ್ತಾರೆ. ಯಾಕಂದರೆ 100 ವರ್ಷ ಇಲ್ಲ, ಸಾವಿರಾರು ವರ್ಷ ಬರಬೇಕಂದ್ಬಿಟ್ಟು ಈ ಥರ ಕಟ್ತಾರೆ ಇದು. ಸೊ ಎಷ್ಟು ವರ್ಷ ಆದರೂ ಕಲ್ಲು ಗೊತ್ತಲ್ಲ, ಕಲ್ಲಿಂದ ಕಟ್ಟಿರೋ ಟೆಂಪಲ್ ಯಾವತ್ತಾದ್ರೂ ಕೆಡಿಯಲ್ಲ. ಅದಕ್ಕೆ ಎಲ್ಲ ಟೆಂಪಲ್, ಓಲ್ಡ್ ಟೆಂಪಲ್ಸ್ ಎಲ್ಲ ಫುಲ್ ಈ ಥರ ಕಲ್ಲಿಂದ ಕಟ್ಟಿರ್ತಾರೆ. ಅದಕ್ಕೆ ಈ ನಾವು ಪುರಾಣ ಮಂದಿರ ಟೆಂಪಲ್ ನೋಡಿಕೊಂಡ್ರೆ ಸಾವಿರಾರು ವರ್ಷ ಇರುತ್ತೆ. ಇಷ್ಟೊಂದು ಇದಕ್ಕೆ ಸಿಮೆಂಟು ಮಣ್ಣಿಂದ ಕಟ್ಟರೆ ಎಲ್ಲ 100 ವರ್ಷ 200 ವರ್ಷ ಲಾಸ್ಟು. ಅದಕ್ಕೆ ಈ ಥರ ಸ್ಟೋನ್ ಕಟ್ತಾರೆ. ಸ್ಟೋನ್ ಮಾತ್ರ ಫ್ಯಾಂಟಾಸ್ಟಿಕ್. ಹಂಗೆ ಈ ಒಂದು ಟೆಂಪಲಿಂದ ಮುಂದೆ ಬಂದ ತಕ್ಷಣ ಇಲ್ಲೆಲ್ಲ ಹೋಗಿ ಬುದ್ಧಿಸಮ್ ಟೆಂಪಲ್ ಇದೆ. ಇಲ್ಲೊಂದು ಟೆಂಪಲ್ ಇದೆ, ಬನ್ನಿ ನಾವು ಹೋಗ್ಬಿಟ್ಟು ಇಟ್ಕೊಂಡ್ಬಿಡೋಣ. ನಿಮ್ಗೆ ಮುಂದೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ಸೊ ಈ ಟೆಂಪಲ್ ಬಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್. ಇಲ್ಲಿ ಒಂದು ಟೆಂಪಲ್ ಇದೆ ಮೇಲೆ ಹೈಟ್ ನೋಡಿ ಹೆಂಗೆ ಅನ್ಸ್ಬಿಟ್ಟು. ವಾವ್ ಫ್ಯಾಂಟಾಸ್ಟಿಕ್ ಯಾರು. ಬನ್ನಿ ಒಳಗಡೆ ಹೋಗ್ಬಿಟ್ಟು ನಾವು ನೋಡೋಣ ಹೆಂಗಿದೆ ಅಂತ. ಇದೆಲ್ಲ ಬಂದ್ಬಿಟ್ಟು ಬುದ್ಧಿಸಮ್ ಟೆಂಪಲ್. ಸೊ ಪ್ರತಿಯೊಂದು ಇಲ್ಲಿ ನೋಡ್ಕೊಂಡ್ರೆ ಬುದ್ಧಿ ನೋಡಿ. ಇಲ್ಲ ಲೊಕೇಶನ್ ಮಾತ್ರ ಫ್ಯಾಂಟಾಸ್ಟಿಕ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ನಾವು ಹೆಂಗಿದೆ ಅಂತ. ಸ್ಲಿಪ್ಪರ್ ಅಲೋ ಇಲ್ಲ. ಸೊ ಸೈಲೆನ್ಸ್ ಪ್ಲೀಸ್, ಇಲ್ಲಿ ಸೈಲೆನ್ಸ್ ಆಗಿ ಮಾತಾಡಬೇಕು, ದೂರ ಮಾತಾಡ್ಬಾರ್ದು. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಿಂದ. ಸೊ ಸೈಲೆನ್ಸ್ ಪ್ಲೀಸ್. ಸೊ ಈ ಬುದ್ಧಿಸಮ್ ಅಂದರೆ ನಮಗೇನು ಕಲ್ತ್ಕೊಳ್ತದೆ ಅಂದರೆ ಕ್ಲೀನ್ನೆಸ್ಸು, ಮೇನ್ ಟೆಕ್ನಾಲಜಿ, ಕ್ಲೀನ್ನೆಸ್ಸು, ಸೈಲೆನ್ಸ್, ಪೀಸ್ಫುಲ್ ಲೈಫನ್ನು ಈ ಬುದ್ಧಿಸಮ್ ಕಲ್ಸ್ಕೊಡುತ್ತೆ. ಸೊ ಬಂದ್ಬಿಟ್ಟು ತುಂಬ ಸೈಲೆಂಟಾಗಿ ತುಂಬ ಪೀಸ್ಫುಲ್ಲಾಗಿ, ಯಾಕಂದರೆ ತುಂಬ ಮಾತಾಡ್ತಾ ಇರ್ಬೋದು, ತುಂಬ ಸೌಂಡು ಹೋಗ್ತಾರೆ. ಬುದ್ಧಿಸಮ್ ಅಂದರೆ ಸ್ವಲ್ಪ ಸೈಲೆನ್ಸ್, ಪೀಸ್ಫುಲ್ನೆಸ್ಸು. ಸೊ ಟೆಂಪಲಲ್ಲಿ ಒಳಗಡೆ ಎಲ್ಲ ಫುಲ್ ಜಾಸ್ತಿ ಮಾತಾಡ್ಬಾರ್ದು. ಓಕೆ, ನಾವು ಬಂದ್ಬಿಟ್ಟು ಇದ್ರ ಪಕ್ಕದಲ್ಲಿ ನೋಡಿ ಇನ್ನೊಂದು ಟೆಂಪಲ್ ಇದೆಯಲ್ಲ ಆರ್ಕಿಟೆಕ್ಚರ್. ಸೊ ನೋಡ್ಬಿಟ್ಟು ತಾಯಿ ಟೆಂಪಲ್, ತಾಯಿ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಮೊನ್ನೆ ವಿಸಿಟ್ ಮಾಡೋಣ ನಾವು. ಸೊ ಈ ಟೆಂಪಲ್ ನೋಡಿ, ಇದು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ನಡೀತದೆ. ಓಲ್ಡ್ ವಾಲ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಇದೆ. ಸೊ ಅಲ್ಲಿ ಇನ್ನೂ ಇಲ್ಲಿ ಎಷ್ಟು ನೋಡಿದ್ರು ಸಹ ಬುದ್ಧಿಸಮ್ ಟೆಂಪಲ್ ನಿಮ್ಗೆ ಕಾಣಿಸ್ತಾನೆ ಇರುತ್ತೆ ನೋಡಿ. ಸೊ ಸುತ್ತಲೂ ಸಹ ಬುದ್ಧಿಸಮ್ ಟೆಂಪಲ್ಸ್ ಇಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ ಒಳಗಡೆಯಿಂದ ಹೋಗ್ಬಿಟ್ಟು. ನೋಡಿ ಹೆಂಗಿದೆ ಅಂತ. ಒಳಗಡೆಯಿಂದ ಸೊ ವಿತೌಟ್ ಸೌಂಡು ಪೀಸ್ಫುಲ್ಲಾಗಿರಬೇಕು. ಸೊ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಚೀನಾ ಮಂದಿರ, ಇದು ಚೀನೀಸ್ ಟೆಂಪಲ್ಲು. ಬನ್ನಿ ಹೋಗೋಣ. ಸೊ ಚೀನಾ ಅವರು ರನ್ ಮಾಡ್ತಾರಂತ ಒಂದು. ಸೊ ಚೀನಾ ಅವರು ತುಂಬ ಜನ ಬುದ್ಧಿಸಮ್ಗೆ ಇದು ಮಾಡ್ತಾರೆ ಗೊತ್ತಾ, ನಾನು ಹೇಳಿದ್ನಲ್ಲ. ಸೊ ಚೀನಾ, ಭೂಟಾನ್, ಸೊ ಇದೆಲ್ಲ ಬಂದ್ಬಿಟ್ಟು ಬುದ್ಧಿಸಮ್ ತೊಗೊಂಡಿದೆ, ಬುದ್ಧಿಸಮ್. ಸೊ ನೋಡಿ ಟ್ಯಾಂಗ್ ಚೀನಾ ಅವ್ರಿಗೆ ಎಲ್ಲ ಬಂದ್ಬಿಟ್ಟು. ಸೊ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಓಲ್ಡ್ ಅಲ್ಲದಾಗ ಬಂದ್ಬಿಟ್ಟು ರಿಪೇರ್ ನೋಡಿ. ಈ ಥರ ಅದೇ ಟೆಂಪಲ್ ಇದೆ ಇಲ್ಲಿ ಹಾಕಿದೆ ನೋಡಿ. ಎಕ್ಸಾಂಪಲ್ ಈ ಥರ. ಸೊ ಇದು ಬಂದ್ಬಿಟ್ಟು ಇವಾಗ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ನೋಡಿ ಟೆಂಪಲ್ ಹೆಂಗಿದೆ ಅಂದ್ಬಿಟ್ಟು. ಸೊ ನಿಮಗೊಂದು ವೆಹಿಕಲ್ ತೋರಿಸ್ತೀನಿ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಸೊ ಫೀಲ್ಡಿಂಗಾಗಿ ರೆಡಿ ಮಾಡಿದಂಗಿದ್ದಾರೆ. ಆರ್ಮಿ ವೆಹಿಕಲ್ ನೋಡಿ, ಮೇಲಿಂದ ಗನ್. ಸೊ ಇದು ಬಂದ್ಬಿಟ್ಟು ಯುದ್ಧಕ್ಕೆ ಹೋಗೋವಂಥ ಒಂದು ಇಲ್ಲಿದೆ ನೋಡಿ, ಇಲ್ಲಿ ಮಾಡಿದ್ದಾರೆ ಈ ಥರ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ಕೊಂಡ್ರೆ ಬಂದ್ಬಿಟ್ಟು ಬುದ್ಧಿಸಮ್ ನೋಡಿ. ಬಾಂಗ್ಲಾದೇಶ, ಭೂಟಾನ್, ಚೀನಾ, ಸೊ ಎಲ್ಲ ದೇಶದ್ದು ಒಂದೊಂದು ದೇಶದ್ದು ಒಂದೊಂದು ಟೆಂಪಲ್ ಇಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ಬಾಂಗ್ಲಾದೇಶ್ ಮೋನಿಸ್ಟರಿ. ಸೊ ವೆಲ್ಕಮ್ ಟು ಮಹಾಬೋಧಿ ಮಹಾವೀರ ಟೆಂಪಲ್. ಸೊ ಒಳಗಡೆ ನಾವು ಎಂಟ್ರಿ ಆಗೋಣ. ಇವಾಗ ನಾನು ದರ್ಶನ ಮಾಡ್ಕೊಂಬಂದೆ. ನಿಮಗೆ ಈ ಕಡೆಯಿಂದ ಒಂದು ಟೆಂಪಲ್ ಕಾನ್ಸೆಪ್ಟ್ ತೋರಿಸ್ತೀನಿ ಬನ್ನಿ ನಿಮಗೆ ಈ ಕಡೆಯಿಂದ. ಸೊ ಬಂದ್ಬಿಟ್ಟು ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನೋಡಂಗಿದ್ದಾರೆ ಅಂತ. ಇಲ್ಲಿ ಬಂದ್ಬಿಟ್ಟು ಸೆಕ್ಯೂರಿಟಿ ತುಂಬ ಇದೆ ಇಲ್ಲಿ. ಸೊ ಯಾರನ್ನೂ ಸಹ ಲೀಕ್ ಮಾಡಿಸಲ್ಲ.
ಸೊ ಇಲ್ಲಿಂದ ನೋಡಿದ್ರೆ ಟೆಂಪಲ್ ಕಾಣಿಸ್ತದೆ, ಬುದ್ಧ ಟೆಂಪಲ್ ಬಂದ್ಬಿಟ್ಟು. ಸೊ ಇಲ್ಲಿಂದ ಬಂದ್ಬಿಟ್ಟು ಸೆಕ್ಯೂರಿಟಿ ಎಲ್ಲ ನೋಡಿ ಹೆಂಗಿದ್ದಾರೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಬುದ್ಧದ ಒಂದು ಟೆಂಪಲ್ ಗಯಾದಲ್ಲಿ. ಇದೇ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು ಬುದ್ಧನಿಗೆ ಜ್ಞಾನೋದಯವಾದಂಥ ಒಂದು ಸ್ಥಳ. ರಾಜಭೋಗಗಳನ್ನು ಅನುಭವಿಸ್ತಾ ಇದ್ದ ಬುದ್ಧ ಎಲ್ಲ ಬಿಟ್ಟು ತೊರೆದು ಬಂದು ಇಲ್ಲಿ ಜ್ಞಾನಕ್ಕಂದು ಕುತ್ಕೊತಾನೆ. ಹೀಗೆ ಇದೇ ಪ್ಲೇಸಲ್ಲಿ ಸ್ಥಳದಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ ನೋಡಿ. ಈ ಒಂದು ಪ್ಲೇಸ್ ಅಲ್ಲಿ ಮರ ನಿಮಗೆ ಮೋಸ್ಟ್ಲಿ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಆ ಮರ ಅಲ್ಲಿಂದ ಒಳಗಡೆಯಿಂದ ಕಾಣಿಸುತ್ತೆ, ಲೈಟಾಗಿ ಕಾಣಿಸುತ್ತೆ ಮರ. ಇಲ್ಲಿ ಗಂಟೆ ಎಲ್ಲ ಫುಲ್ ಇದಾಗಲ್ಲ. ಸೊ ಫ್ಯಾಂಟಾಸ್ಟಿಕ್. ಟೆಂಪಲ್ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಮೇಲೆ ಎಲ್ಲ ಫುಲ್ ಗೋಲ್ಡಿಂದ ಕಟ್ಟಿರೋಂಥ ಒಂದು ಟೆಂಪಲ್ ಅದು ನೋಡಿ. ಇಲ್ಲಿ ಶ್ರೀ ಜಗನ್ನಾಥ ಟೆಂಪಲ್, ಪುರಿನ ಒಂದು ಜಗನ್ನಾಥ ಟೆಂಪಲ್ ಇಲ್ಲಿದೆ. ನೀವು ಟೈಮ್ ಇದ್ದರೆ ವೀಕ್ಷಣೆ ಮಾಡ್ಬೋದು ನೋಡಿ. ಇಲ್ಲಿಂದ ಟೆಂಪಲ್ ಕಾಣಿಸ್ತದೆ ನೋಡಿ, ನೋಡಿದ್ರೆ ಲಾಟೆಗೆ. ಸೊ ಒಳಗಡೆ ಅಂದರೆ ಇಂಟ್ರೆಸ್ಟ್ ಇಲ್ಲ, ಇಲ್ಲಿಂದ ನೋಡಿ ಈ ಟೆಂಪಲ್ ನೋಡ್ಬೋದು ಅಂತ ಒಳಗಡೆ. ಸೊ ಈ ಒಂದು ಟೆಂಪಲ್ ಹಿಂದೆ ಬ್ಯಾಕ್ ಸೈಡಲ್ಲೇ ಮರ ಇದೆ ಇದೇ ಥರ. ಈ ಆ್ಯಕ್ಚುಲಿ ಈ ಕಡೆ ಗ್ಲಾಸ್ ಈ ಕಡೆ ಇದೆ. ನಾವು ನೋಡಿ ಟೆಂಪಲ್ ತೋರಿಸಿ ನೋಡಿ ನಿಮ್ಗೆ ಒಳಗಡೆಯಿಂದ ನೋಡಿ. ಅದು ಮರ ಕಾಣಿಸ್ತದೆ ನೋಡಿ. ಸೊ ಬುದ್ಧನ ಒಂದು ಮರ ಬಂದ್ಬಿಟ್ಟು ಅದೇ ಇರೋ ನೋಡಿ. ಇದೇ ಎಂಟ್ರೆನ್ಸ್ ನಂಬಿಟ್ಟು ನಾವು ಎಂಟ್ರಿ ಆಗ್ತಿಲ್ಲ ನೋಡಿ. ಮಹಾಬೋಧಿ ಮಹಾವೀರ ಟೆಂಪಲ್, ಮಹಾಬೋಧಿ ಮಹಾವೀರ ಟೆಂಪಲ್. ಇದೇ ಒಂದು ಟೆಂಪಲಿಂದ ಹೋಗ್ತೀವಿ ನಾವು ನೋಡಿ. ಈ ಒಂದು ಮಹಾವೀರ ಟೆಂಪಲಿಂದ ಇಲ್ಲೇ ಪಕ್ಕದಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಶ್ರೀ ಜಗನ್ನಾಥ ಟೆಂಪಲ್ ಇರುತ್ತೆ. ಬನ್ನಿ ಹೋಗಿ ವೀಕ್ಷಿಸೋಣ. ನಾವು ಒಳಗಡೆ ಹೋಗೋಣ. ಸೊ ಬಂದ್ಬಿಟ್ಟು ಜಗನ್ನಾಥ ಮಂದಿರ, ಪೂರಿಯಲ್ಲಿರುವಂಥ ಜಗಮೆಚ್ಚಿದ ಜಗನ್ನಾಥ ಗೊತ್ತಲ್ಲ. ಸೊ ಇಲ್ಲಿ ಬುದ್ಧಗೆ ಸಂಬಂಧಿಸ ಧರ್ಮಂ ಭಿಕ್ಷುಂ ಗಚ್ಚಾಮಿ ಅಂತ ಸಾಂಗ್ ಬುದ್ಧ. ಸೊ ಇದೇ ಬಂದ್ಬಿಟ್ಟು ಜಗನ್ನಾಥ ಮಂದಿರ. ನೀವೇನು ನೋಡ್ತಾರೆ ನೋಡಿ. ಒಳಗಡೆ ಹೋಗ್ಬಿಟ್ಟು ನೀವು ತೋರಿಸೋವಂಥ ಪ್ರಯತ್ನ ಮಾಡಿ. ಸೊ ನೋಡ್ಬಿಟ್ಟು ಜಗನ್ನಾಥ ಗೊತ್ತಲ್ಲ, ಪೂರಿಯಲ್ಲಿರುವಂಥ ಒಂದು ಜಗನ್ನಾಥ ಮಂದಿರ. ಸೊ ಜಗಮೆತ್ತಿ ಜಗನ್ನಾಥ ಹತ್ರ ಬರ್ಬೇಕಂತ ಹೇಳ್ತಾರೆ. ಸೊ ಇದೇ ಒಂದು ಮಂದಿರ. ಶ್ರೀರಾಮನ ಮತ್ತು ಜಗನ್ನಾಥ ಮಂದಿರ ಪಕ್ಕದಲ್ಲಿ ಬಂದ್ಬಿಟ್ಟು ಶ್ರೀರಾಮ. ಓಕೆ, ನಮಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಟ್ರಿಪ್ ಇಲ್ಲಿಗೆ ಬಿಹಾರ್ ಟ್ರಿಪ್ ಇಲ್ಲಿ ಮುಗೀತದೆ. ಇವತ್ತು ನಾವು ಇಲ್ಲಿಂದ ಬಂದ್ಬಿಟ್ಟು ಇವತ್ತು ಇಲ್ಲೇ ನಾವು ಸ್ಟೇ ಆಗಿಬಿಟ್ಟು ಗಯಾದಲ್ಲಿ ಇವತ್ತು ನಾನು ಸ್ಟೇ ಆಗಿ ನಾಳೆ ಬಂದ್ಬಿಟ್ಟು ಕಾಶಿಗೆ ಹೋಗ್ತಾಯಿದ್ದೆ. ನಾನು ನಾಳೆ ಮಾರ್ನಿಂಗ್ ಕಾಶಿಗೆ. ಸೊ ಬಿಹಾರ್ ಟ್ರಿಪ್ಪು ತುಂಬ ಎಂಜಾಯ್ ಮಾಡ್ತಿದ್ದೆ. ಬಿಹಾರ್ ತುಂಬ ಚೆನ್ನಾಗಿತ್ತು. ನನಗೆ ಬಿಹಾರ ಸ್ವಲ್ಪ ನನಗೆ ಗೊತ್ತಲ್ಲ ಅಷ್ಟು, ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಬುದ್ಧಿಸಮ್ ಟೆಂಪಲ್ಸ್ ಎಲ್ಲ ಫುಲ್ ತುಂಬ ಇದ್ದಾವೆ. ಮಾರ್ನಿಂಗಿಂದ ಓಡಾಡ್ತಾ ಇದ್ದೀನಿ. ಸೊ ಬುದ್ಧನಿಗೆ ಜ್ಞಾನೋದಯ ಅಂತ ಒಂದು ಪ್ಲೇಸ್ ನೋಡ್ತಾರಲ್ಲ, ಸೊ ತುಂಬ ಚೆನ್ನಾಗಿದೆ. ಇವಾಗ ಬಂದ್ಬಿಟ್ಟು ನಾವು ಕಾಶಿಗೆ, ನಾಳೆ ನಾವು ಕಾಶಿಯಲ್ಲಿ ಇರ್ತೀವಿ. ಇನ್ನೊಂದು ಭೂಟಾನ್ ವೀಡಿಯೋ ಒಂದು ಪೆಂಡಿಂಗ್ ಇದೆ. ನಾಳೆ ಬಂದ್ಬಿಟ್ಟು ಮಾರ್ನಿಂಗ್ ಭೂಟಾನ್ ವೀಡಿಯೋ ಹಾಕ್ತೀನಿ ನೋಡಿ. ಭೂಟಾನ್ ವೀಡಿಯೋ ಹಾಕ್ಬಿಟ್ಟು ನಾಳೆದಿಂದ ನಿಮಗೆಲ್ಲ ಫುಲ್ ಕಾಶಿ ವೀಡಿಯೋಸ್ ಬರ್ತಾ ಇರ್ತವೆ. ಸೊ ನಾಳೆ ಒಂದು ಒಳ್ಳೆ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.